ಇವತ್ತಿನ ಪತ್ರಿಕಾಗೋಷ್ಠಿ ಬಹಳ ಮುಖ್ಯವಾಗಿ ಮೇಕೆದಾಟು ವಿಚಾರವಾಗಿ ಮತ್ತು ರಾಜ್ಯದ ಹಲವಾರು ಸಮಸ್ಯೆಗಳನ್ನು ಹೊತ್ತು ಇವತ್ತು ಒಂದು ಪತ್ರಿಕಾಗೋಷ್ಠಿಯನ್ನು ಮಾಡಿ ಅದರ ಮುಖಾಂತರ ಮುಂದೆ ಹೋರಾಟದ ರೂಪುರೇಷೆಗಳನ್ನು ಮಾಡಬೇಕು ಅಂತೇಳಿ ನಾವು ವಾಟಾಳ್ ನಾಗರಾಜ್ ಸಾಹೇಬರ ಒಂದು ಆದೇಶದ ಮೇರೆಗೆ ಇವತ್ತು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೇವೆ. ಇವತ್ತು ಬಹುಶಃ ಕರ್ನಾಟಕದ ಇತಿಹಾಸದಲ್ಲಿ ಇವತ್ತೇನು ಮೇಕೆದಾಟು ಸಮಸ್ಯೆ ನಡೆದಿದೆ ದಶಕಗಳಿಂದ, ಅಲ್ಲಿ ಮೇಕೆದಾಟು ಅಣೆಕಟ್ಟು ಕಟ್ಟಬೇಕು ಅಂತೇಳಿ ಕನ್ನಡ ಒಕ್ಕೂಟದ ನೇತೃತ್ವದಲ್ಲಿ ಮತ್ತು ಕನ್ನಡ ಒಕ್ಕೂಟದ ಅಧ್ಯಕ್ಷ ಆದಂಥ ಸನ್ಮಾನ್ಯ ವಾಟಾಳ್ ನಾಗರಾಜ್ ಸಾಹೇಬರು ಅವರ ನೇತೃತ್ವದಲ್ಲಿ ಬೆಂಗಳೂರಿಂದ ಮೇಕೆದಾಟು ಒಂದು ದೊಡ್ಡ ರ್ಯಾಲಿಯನ್ನು ಮಾಡಿ ಅಲ್ಲಿ ಮೇಕೆದಾಟು ಇದೇ ಸ್ಥಳದಲ್ಲಿ ಕಟ್ಟಬೇಕು ಅಂತೇಳಿ ಒಂದು ಅಡಿಗಲ್ಲನ್ನು ಹಾಕಿದ್ದು ಸನ್ಮಾನ್ಯ ವಾಟಾಳ್ ನಾಗರಾಜ್ ಸಾಹೇಬ್. ತದನಂತರ ಅನೇಕ ರಾಜಕೀಯ ಪಕ್ಷಗಳು ಹೋರಾಟಗಳನ್ನು ಮಾಡಿದ್ರು, ಸುಮ್ಮನಾಗ್ಬಿಟ್ರು. ಇವತ್ತು ತಮಿಳುನಾಡಿನ ಅನೇಕ ಸರ್ಕಾರಗಳು ಬಂದವು, ಮೇಕೆದಾಟು ವಿಚಾರದಲ್ಲಿ ನಮಗೆ ತೊಂದರೆಗಳನ್ನು ಕೊಟ್ಕೊಂಡೇ ಬಂದರು. ಅಲ್ಲಿ ಅಣೆಕಟ್ಟು ಕಟ್ಟುವ ವಿಚಾರದಲ್ಲಿ ನಾವು ಕೇಳ್ತಾ ಇರ್ತಕ್ಕಂಥದ್ದು ದಶಕಗಳಿಂದ 2-3 ಜಿಲ್ಲೆಗಳಿಗೆ ಕುಡಿಯೋ ನೀರಿನ ವಿಚಾರಕ್ಕಾಗಿ ನಾವು ಹೋರಾಟಗಳನ್ನು ಮಾಡಿರ್ತಕ್ಕಂಥದ್ದು ಮತ್ತು ಕೇಳ್ತಾ ಇರ್ತಕ್ಕಂಥದ್ದು. ಅದನ್ನು ವಿರೋಧ ಮಾಡಿಕೊಂಡೇ ಇಲ್ಲಿವರೆಗೂ ಕೂಡ ತಮಿಳುನಾಡವರು ತಮ್ಮ ರಾಜಕೀಯ ಬೇಳೆಯನ್ನು ಬೇಯಿಸ್ಕೊತಿದ್ದಾರೆ. ಈಗ ಮೊನ್ನೆ ತಾನೇ ಹೊಸದಾಗಿ ಅಧಿಕಾರ ಹಿಡಿದಿರ್ತಕ್ಕಂಥ ತಮಿಳುನಾಡು ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಶ್ರೀ ಜೋಸೆಫ್ ವಿಜಯ್ ಅವರು ಮೇಕೆದಾಟು ವಿಚಾರದಲ್ಲಿ ತಕರಾರನ್ನು ಎತ್ತಿದ್ದಾರೆ. ಮೇಕೆದಾಟು ಅಣೆಕಟ್ಟು ಕಟ್ಟೋದಕ್ಕೆ ನಾವು ಬಿಡೋದಿಲ್ಲ ಅಂತಲೂ ಹೇಳಿದ್ದಾರೆ. ಮತ್ತು ಮೊನ್ನೆ ಕಾಂಗ್ರೆಸ್ನ ಅಧ್ಯಕ್ಷ ಹೊಸದಾಗಿ ತಮಿಳುನಾಡು ಕಾಂಗ್ರೆಸ್ ಅಧ್ಯಕ್ಷರಾಗಿ ಅಧಿಕಾರ ವಹಿಸ್ಕೊಂಡಿರ್ತಕ್ಕಂಥ ವ್ಯಕ್ತಿ ಮೇಕೆದಾಟಲ್ಲಿ ಒಂದು ಇಟ್ಟಿಗೆಯನ್ನು ಕೂಡ ಕಟ್ಟೋದಕ್ಕೆ ನಾವು ಬಿಡೋದಿಲ್ಲ ಅಂತೇಳಿ ಒಂದು ಹೇಳಿಕೆಗಳನ್ನು ಕೊಟ್ಟಿದ್ದಾರೆ. ಇವ್ರ ಉದ್ದೇಶ ಏನು ಅಂತ ಹೇಳಿದ್ರೆ, ಅವ್ರು ಮಾತ್ರ ಚೆನ್ನಾಗಿರಬೇಕು, ನಾವು ಏನಾದರೂ ಆದರೂ ಪರವಾಗಿಲ್ಲ ಅನ್ನೋ ಒಂದು ಉದ್ದೇಶ ಅವರು. ಮೇಕೆದಾಟು ಅಣೆಕಟ್ಟು ಕಟ್ಟೋದ್ರಿಂದ ನಮಗೆ ರಾಮನಗರ ಇರ್ಬೋದು, ಬೆಂಗಳೂರು ನಗರ, ಗ್ರಾಮಾಂತರ ಜಿಲ್ಲೆಗಳಿಗೆ ಕುಡಿಯುವ ನೀರು ಅತ್ಯವಶ್ಯಕವಾಗಿ ಬೇಕಾಗಿರ್ತಕ್ಕಂಥದ್ದು. ಈಗಾಗಲೇ ನಮ್ಮದು ಎಂಥ ಮನಸ್ಥಿತಿಗಳಿದೆ ನಮ್ಮ ರಾಜಕಾರಣಿಗಳಿಗೆ ಅಂತ ಹೇಳಿದ್ರೆ, ಇವತ್ತು ಬೆಂಗಳೂರಿನ 198 ವಾರ್ಡ್ಗಳಲ್ಲೂ ಕೂಡ ಕುಡಿಯೋದಕ್ಕೆ ನೀರು ಸರಬರಾಜು ಮಾಡೋದಕ್ಕೆ ನೀರೇ ಇಲ್ಲ. ಆದರೆ ಇನ್ನೊಂದು ನಗರವನ್ನು ಏನೋ ಬಿಡದಿ ಟೌನ್ಶಿಪ್ಪನ್ನು ಮಾಡೋದ್ರ ಮುಖಾಂತರ ಅಲ್ಲಿ 10,000 ಎಕರೆಯನ್ನು ಅಭಿವೃದ್ಧಿ ಮಾಡಿ ಅಲ್ಲೇನೋ ಮಾಡ್ತೀವಿ ಅಂತೇಳಿ ಕೊಟ್ಟಿದ್ದಾರೆ. ಇಲ್ಲೇ ನೀರು ಕೊಡೋಕ್ಕಾಗ್ತಾಯಿಲ್ಲ. ಅಲ್ಲಿ ಎಲ್ಲಿಂದ ನೀರು ತಂದು ಕೊಡ್ತಾರೆ? ಈಗ ಮೇಕೆದಾಟು ವಿಚಾರ ಬಂದಾಗ ನಾವು ಬೆಂಗಳೂರಿಗೆ ನೀರು ಕೊಡೋದಕ್ಕೆ, ರಾಮನಗರಕ್ಕೆ, ಬೆಂಗಳೂರಿಗೆ ನೀರು ಕೊಡೋಕ್ಕೆ ಸಾಧ್ಯ ಆಗ್ತಾಯಿಲ್ಲ. ಇಂಥ ಸಂದರ್ಭದಲ್ಲಿ ಬಿಡದಿ ಟೌನ್ಶಿಪ್ಪಲ್ಲಿ ಯಾವ ಥರದ ನೀರನ್ನು ಕೊಡ್ತಾರೋ ಅಂತ ನಮಗಂತೂ ಗೊತ್ತಿಲ್ಲ. ಆದರೆ ಇದನ್ನು ಪ್ರಬಲವಾಗಿ ಇಡೀ ರಾಜ್ಯ ಪ್ರಬಲವಾಗಿ ವಿರೋಧ ಮಾಡಬೇಕಾಗಿತ್ತು. ಅದ್ರ ಜೊತೆಗೆ ಇವತ್ತು ನಮ್ಮ ಆನೇಕಲ್ ತಾಲೂಕಲ್ಲಿ KDB ಹೆಸರಲ್ಲಿ, KHB ಹೆಸರಲ್ಲಿ ಸಾವಿರಾರು ಎಕರೆ ಫಲವತ್ತಾದಂಥ ರೈತರ ಭೂಮಿಯನ್ನು ಕಸಿದುಕೊಳ್ತಕ್ಕಂತಹ ಒಂದು ಪ್ರಕ್ರಿಯೆಗಳು, ಒಂದು ದೌರ್ಜನ್ಯ ಅಂತೇಳಿ ನಾನು ಹೇಳೋಕ್ಕೆ ಬಯಸ್ತೇನೆ. ದೌರ್ಜನ್ಯದ ಮುಖಾಂತರ ಇವತ್ತು ರೈತರ ಭೂಮಿಗಳನ್ನು ಕಬಳಿಸ್ತಾ ಇರ್ತಕ್ಕಂಥದ್ದನ್ನು ಬಹುಶಃ ಇದು ಮಾನವೀಯ ಮೌಲ್ಯಗಳಿಗೆ ವಿರುದ್ಧವಾಗಿರ್ತಕ್ಕಂಥದ್ದು. ಇದನ್ನು ಸರ್ಕಾರ ಮಾಡ್ತಾಯಿದೆ. ಇದರ ವಿಶೇಷವಾಗಿ ಆನೇಕಲ್ ತಾಲೂಕು ಏನು ಅಂದೇನಹಳ್ಳಿ ಗ್ರಾಮ ಪಂಚಾಯತಿ ಇರ್ಬೋದು, ಮತ್ತು ಯಮರೆ ಪಂಚಾಯತ್ ಇರ್ಬೋದು, ಮುತ್ತನಲ್ಲೂರು ಪಂಚಾಯತ್ ಇರ್ಬೋದು, ಈ ಭಾಗದಲ್ಲಿ ಸುಮಾರು 3,000 ಎಕರೆ ಭೂಮಿಯನ್ನು, ಫಲವತ್ತಾದ ಹೂವನ್ನು ಬೆಳೀತಾ ಇದ್ದಂಥದ್ದು, ರಾಗಿಯನ್ನು ಬೆಳೀತಾ ಇದ್ದಂಥ ಫಲವತ್ತಾದ ಭೂಮಿಯನ್ನು ಕಸಿದುಕೊಳ್ತಾ ಇರ್ತಕ್ಕಂಥದ್ದು ನಿಜವಾಗಲೂ ಕೂಡ ಖಂಡನೀಯ. ಮೊನ್ನೆ ಅದರ ವಿರುದ್ಧ ಒಂದು ಹೋರಾಟವನ್ನು ನಮ್ಮ ಆನೇಕಲ್ ತಾಲೂಕು ರೈತ ಹೋರಾಟಗಾರರು ಎತ್ಕೊಂಡು ಹೋರಾಟ ಮಾಡುವಂಥ ಸಂದರ್ಭದಲ್ಲಿ ಪೊಲೀಸ್ನವ್ರು ಮಾಡಿದಂಥ ದೌರ್ಜನ್ಯನ ನಾವು ಈ ಪತ್ರಿಕಾಗೋಷ್ಠಿ ಮುಖಾಂತರ ಖಂಡಿಸ್ತೇವೆ. ನಾವು ಯಾವ ರಾಜ್ಯದಲ್ಲಿದ್ದೀವಿ, ಯಾವ ದೇಶದಲ್ಲಿದ್ದೀವಿ ಅನ್ನೋ ಒಂದು ಸಂಶಯ ನಮಗೆ ಮೂಡಿದೆ. ನಮಗೆ ಅನ್ನ ಕೊಡ್ತಕ್ಕಂಥ ರೈತರ ಬೆನ್ನೆಲುಬನ್ನು ಮುರಿದು ಅವ್ರ ಮೇಲೆ ನೀವು ಸರ್ಕಾರವನ್ನು ನಡೆಸ್ತೀರಿ ಅಂತ ಹೇಳಿದ್ರೆ ನಿಜವಾಗಲೂ ಕೂಡ ಇದು ಅವಮಾನೀಯವಾದಂಥ ವಿಚಾರ ಇದು. ಇದನ್ನು
ಪ್ರತಿಯೊಬ್ಬರು ಕೂಡ ಪಕ್ಷಾತೀತವಾಗಿ ಖಂಡನೆ ಮಾಡಬೇಕಾಗಿರ್ತಕ್ಕಂಥ ವಿಚಾರ. ರೈತ ಈ ದೇಶದ ಬೆನ್ನೆಲುಬು ಅಂತ ಹೇಳ್ತೀವಿ. ಆ ರೈತರ ಬೆನ್ನೆಲುಬನ್ನು ಮುರಿತಕ್ಕಂಥ ನಿರ್ಧಾರಗಳನ್ನು ನೀವು ತೆಗೆದುಕೊಳ್ತೀರಿ ಅಂತ ಹೇಳಿದ್ರೆ ಯಾವ ರೀತಿಯಾದಂಥ ಸರ್ಕಾರ ನಡೆಸ್ತೀರಿ. ಮತ್ತು ಪೊಲೀಸರು, ನಿಜವಾಗ್ಲೂ ಪೊಲೀಸರು ಕೂಡ ಅನ್ನ ಕೊಡ್ತಕ್ಕಂಥವ್ರು ರೈತರು, ಅನ್ನದಾತರು, ಅವ್ರ ಮೇಲೆ ಆ ರೀತಿಯಾದಂಥ ದೌರ್ಜನ್ಯ, ವಿಶೇಷವಾಗಿ ನಮ್ಮ ದೇವರಾಜ್ ರೆಡ್ಡಿ ಅಂತೇಳಿ ಅವ್ರಿಗೆ ಬೆನ್ನೆಲುಬೆಲ್ಲ ಮುರಿದೋಗಿದೆ, ಅವ್ರಿಗೆ ಹಾರ್ಟ್ ಅಟ್ಯಾಕ್ ಆಗಿದೆ ಪೊಲೀಸರ ಹೊಡೆತದಿಂದ. ಅವರು ಜಯದೇವ ಆಸ್ಪತ್ರೆಯಲ್ಲಿ ದಾಖಲಾಗಿದ್ದಾರೆ, ಮೊನ್ನೆ ಬಿಡುಗಡೆ ಆಗಿದ್ದಾರೆ. ಈ ರೀತಿಯಾದಂಥ ದೌರ್ಜನ್ಯ ದಬ್ಬಾಳಿಕೆಯನ್ನು ಪೊಲೀಸರನ್ನ ಬಿಟ್ಟು ನಡೆಸ್ತಾ ಇರ್ತಕ್ಕಂಥದ್ದು ನಿಜವಾಗಲೂ ಖಂಡನೀಯ. ಅದಕ್ಕೂ ಕೂಡ ತಕ್ಕ ಉತ್ತರವನ್ನು ಕಲಿಸ್ತಕ್ಕಂಥ ದಿನಗಳು ಹತ್ತಿರದಲ್ಲಿದೆ. ಹಾಗಾಗಿ ಇವತ್ತು ಮೇಕೆದಾಟು ಇರ್ಬೋದು, ಮಹದಾಯಿ ನದಿ ನೀರಿನ ವಿಚಾರ ಇರ್ಬೋದು, ಗಡಿ ವಿಚಾರ ಇರ್ಬೋದು, ಭಾಷೆ ವಿಚಾರ ಇರ್ಬೋದು, ಇವು ಎಲ್ಲದರ ವಿಚಾರವಾಗಿ ಕೂಡ ನಾವು ಒಂದು ಕನ್ನಡ ಒಕ್ಕೂಟ ವಾಟಾಳ್ ನಾಗರಾಜ್ ಅವರ ನೇತೃತ್ವದಲ್ಲಿ ಒಂದು ಬಲಿಷ್ಠವಾದಂಥ ಹೋರಾಟವನ್ನು ಮಾಡೋದಕ್ಕೆ, ನಿರ್ಧಾರವನ್ನು ಕೈಗೊಳ್ಳೋದಕ್ಕೆ ಅವರು ಹೇಳ್ತಾರೆ. ಆ ಒಂದು ಅವರ ಮಾರ್ಗಸೂಚಿಯಂತೆ ನಾವೆಲ್ಲರೂ ಕೂಡ ಕನ್ನಡ ಒಕ್ಕೂಟ ಮತ್ತು ಕನ್ನಡ ಜಾಗೃತಿ ವೇದಿಕೆ ಅವ್ರ ಜೊತೆ ಕೈ ಜೋಡಿಸುತ್ತೆ ಅಂತೇಳಿ ಈ ಪತ್ರಿಕಾಗೋಷ್ಠಿಯನ್ನು ಕುರಿತು ಕರ್ನಾಟಕ ರಕ್ಷಣಾ ವೇದಿಕೆಯ ರಾಜ್ಯ ಉಪಾಧ್ಯಕ್ಷ ಆದಂಥ ನಮ್ಮ ಲೋಕೇಶ್ ಗೌಡರು ಒಂದೆರಡು ಮಾತು ಮಾತಾಡ್ತಾರೆ.